ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದ ಮುಂಭಾಗದಿಂದ ಜೂನಿಯರ್ ಕಾಲೇಜಿನವರೆಗೆ ಪಂಜಿನ ಮೆರವಣಿಗೆ ನಡೆಸಿದ ಅತಿಥಿ ಉಪನ್ಯಾಸಕರು ಕಾಯಂ ಮಾಡುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುನಿರಾಜು, ಅತಿಥಿ ಉಪನ್ಯಾಸಕರು ಕಳೆದ 26 ದಿನಗಳಿಂದ ಕಾಯಂಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ಉದಾಸೀನ ಪ್ರದರ್ಶಿಸುತ್ತಿದೆ. ನಾವಿಲ್ಲದೆ ರಾಜ್ಯದ ಯಾವುದೇ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪಾಠ ಬೋಧನೆ ಸಮರ್ಪಕವಾಗಿ ನಡೆಯಲಾಗುವುದಿಲ್ಲ ಎಂಬ ಸತ್ಯ ಸರ್ಕಾರಕ್ಕೆ ಗೊತ್ತಿದೆ. 24 ದಿನಗಳಿಂದ ಪಾಠ ಪ್ರವಚನಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದರೂ ಸಮಸ್ಯೆಯೇ ಇಲ್ಲವೆಂಬಂತೆ ಕಾಲೇಜು ಶಿಕ್ಷಣ ಇಲಾಖೆ ತೋರಿಸಿಕೊಳ್ಳುವ ಕಾರ್ಯಕ್ಕಿಳಿದಿದೆ ಎಂದು ಆರೋಪಿಸಿದ್ದಾರೆ. ಕಾದು ನೋಡುವ ಮನೋಭಾವ ತೊರೆದು ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಕೂಡಲೇ ಸಂಘದ ಪದಾಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಇತ್ಯರ್ಥಪಡಿಸಬೇಕು. ಇಲ್ಲವೇ ವಿಶೇಷ ಅಧಿವೇಶನ ಕರೆದು ಸೇವಾ ಸಕ್ರಮಾತಿ ಮಾಡುವ ಆದೇಶ ನೀಡಬೇಕು. ಇದನ್ನು ಬಿಟ್ಟು ಪ್ರಾಂಶುಪಾಲರ ಮೂಲಕ ಒತ್ತಾಯ ಹಾಕಿ ಒಗ್ಗಟ್ಟನ್ನ ಮುರಿಯುವ ಕೆಲಸ ಮಾಡಿದ್ರೆ ಅತಿಥಿ ಉಪನ್ಯಾಸಕರು ಸಿಡಿದೇಳುವರು ಎಂದರು. ಅತಿಥಿ ಉಪನ್ಯಾಸಕರು ಈ ದೇಶದ ಉನ್ನತ ಶಿಕ್ಷಣವನ್ನ ಎತ್ತಿ ಹಿಡಿಯುವಂತಹ ಉನ್ನತವಾದ ಕಾಯಕ ಮಾಡುವಂತಹ ಉಪನ್ಯಾಸಕರಾಗಿದ್ದಾರೆ. ಸರ್ಕಾರ ನಮ್ಮ ಸೇವೆನ 20 ವರ್ಷಗಳ ಕಾಲ ಬಳಸಿಕೊಂಡಿದೆ. ನಮಗೆ ಕನಿಷ್ಠ ಗೌರವದ ರೂಪದಲ್ಲಿ ಹಣ ನೀಡಿ ನಮ್ಮ ಆಯುಷ್ಯವನ್ನು ಕಳ್ಕೊಂಡಿದೆ. ನಮಗೆ ಉದ್ಯೋಗ ಭದ್ರತೆ ನೀಡದೆ ವಂಚನೆ ಮಾಡ್ತಾ ಇದೆ. ಇದನ್ನ ಪ್ರತಿಭಟಿಸಿ ರಾಜ್ಯದ 430 ಪದವಿ ಕಾಲೇಜುಗಳ 11,500 ಉಪನ್ಯಾಸಕರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ 26ನೇ ದಿನ ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ, ಕಾರ್ಯಾಧ್ಯಕ್ಷ ವೆಂಕಟರಮಣ, ಖಜಾಂಚಿ ರಾಜಶೇಖರ್, ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ, ಗಿರೀಶ್, ಗಂಗಪ್ಪ, ಜಯಪ್ರಕಾಶ್, ಮಾರುತಿ, ಶ್ರೀನಿವಾಸ್, ಕೆ ರಾಮಚಂದ್ರಪ್ಪ, ಗಂಗಾಧರ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.